ಇವತ್ತು ನಾವು ಹಾಲು, ಮೊಸರು, ಮಜ್ಜಿಗೆ ಎಲ್ಲ ಹಸುವಿನಿಂದ ಅಥವಾ ಡೈರಿಯಿಂದ ಉತ್ಪನ್ನ ಆಗಿರೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಲು ಇದೇನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಸ್ಕಿಮ್ಡು, ಟೋನ್ಡು ಮಿಲ್ಕ್ ತರ ಇರುತ್ತೆ. ಇದರಲ್ಲಿ ಫ್ಯಾಟ್ ಕಂಟೆಂಟ್ ನ ಕಡಿಮೆ ಸಹ ಮಾಡ್ಕೋಬಹುದು. ನಾರ್ಮಲಿ ಇದು 70 ಕ್ಯಾಲರೀಸ್ ಕೊಡುತ್ತೆ. ಸ್ಕಿಮ್ಡ್ ಮಿಲ್ಕ್ ಅಲ್ಲಿ 35 ಕ್ಯಾಲರೀಸ್ ಬರುತ್ತೆ. ಇದ್ರ ಕ್ಯಾಲರಿ ಮೇನ್ಲಿ ಪ್ರೋಟೀನ್ ಮತ್ತೆ ಫ್ಯಾಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕರ್ಡ್ಸ್, ಸೊ ಫಸ್ಟ್ ನಾನು ಮಿಲ್ಕ್ ಬಗ್ಗೆ ಮಾತಾಡ್ತೀನಿ. ಮಿಲ್ಕ್ ನ ಈಸಿಲಿ ಡೈಜೆಸ್ಟಬಲ್, ಬಟ್ ಅದರಲ್ಲಿ ಲ್ಯಾಕ್ಟೋಸ್ ಅನ್ನೋ ಶುಗರ್, ಡೈರೆಕ್ಟ್ ಶುಗರ್ ಕಂಟೆಂಟ್ ಇರುತ್ತೆ. ಸೊ ಅದನ್ನ ನೋಡಿ ಉಪಯೋಗಿಸ್ಬೇಕು. 100 to 150 ml ಅಷ್ಟು ಉಪಯೋಗಿಸ್ಬೇಕು. ಸಾಮಾನ್ಯವಾಗಿ ಇದರಲ್ಲಿ ಕ್ಯಾಲ್ಸಿಯಮ್ಮು, B12 ಸಹ ಇರುತ್ತೆ. ಸೊ ಲ್ಯಾಕ್ಟೋಸ್ ಇರೋದ್ರಿಂದ ಸಡನ್ ಸ್ಪೈಕ್ ಆಫ್ ಶುಗರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಕಾಫಿ ಟೀ ಬಳಸಿದಾಗ ಶುಗರ್ ಹಾಕಬಾರ್ದು, ಮತ್ತೆ ಹಾಲಲ್ಲೂ ಸಹ ಶುಗರ್ ಹಾಕದೆ ಉಪಯೋಗಿಸ್ಬೇಕು. ಮತ್ತೆ ಬೇರೆ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಸಹ ಹಾಕಬಾರ್ದು. ಕರ್ಡ್ಸ್ ಇದು ಒಂಥರ ಡಯಾಬಿಟಿಸ್ಗೆ ಫ್ರೆಂಡ್ ಇದ್ದಂಗೆ. ಇದೇನಂದ್ರೆ ಪ್ರೋಬಯಾಟಿಕ್ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇದೆ. ಸೊ ಇದು ತುಂಬಾ ಒಳ್ಳೇದು, ಡಯಾಬಿಟಿಕ್ ಫ್ರೆಂಡ್ಲಿ. ಮತ್ತೆ ಮಜ್ಜಿಗೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಹೈಡ್ರೇಷನ್ ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಆಮೇಲೆ ಇದರಲ್ಲಿ ನಾವು ಕರ್ಬೇವಿನ ಸೊಪ್ಪು ಅಥವಾ ಸಾಸಿವೆ, ಜೀರಿಗೆ ಇವೆಲ್ಲ ಹಾಕಿ ಉಪಯೋಗಿಸಬಹುದು. ಇದು ಬೇಸಿಗೆಯಲ್ಲಿ ತುಂಬಾ ಒಳ್ಳೇದು. ಮತ್ತೆ ಮಿಲ್ಕ್ ಅಲ್ಲಿ ನಾವು ಏನಿದ್ರು ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಾತ್ರ ಯೂಸ್ ಮಾಡಬೇಕು. ಸಾಲಿಡ್ ಫಾರ್ಮ್ ಅಂದ್ರೆ ಕೋವಾ ಇರಬಹುದು, ಅಥವಾ ಬರ್ಫಿ ಇರಬಹುದು, ಅಥವಾ ಕಲಾಕಂದ್ ಇರಬಹುದು. ಇವೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಒಂದು ಶುಗರ್ ಬಾಂಬ್ ಇದ್ದಂಗೆ. ಸೊ ಶುಗರ್ನ ತುಂಬಾ ಜಾಸ್ತಿ ಸ್ಪೈಕ್ ಮಾಡ್ಬಿಡುತ್ತೆ. ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವಂತ ಮಿಲ್ಕ್ ನ ನಾವು ಯಾವಾಗ್ಲೂ ಯೂಸ್ ಮಾಡಿದ್ರೆ ಅಂತ ಸಮಸ್ಯೆ ಏನು ಆಗಲ್ಲ. ಸೊ 100 to 150 ml ಅಷ್ಟು ಮಿಲ್ಕ್, 1 ಕಪ್ ಅಷ್ಟು ಕರ್ಡ್ಸ್, ಮತ್ತೆ 1 or 2 ಗ್ಲಾಸ್ ಅಷ್ಟು ಮಜ್ಜಿಗೆನ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು. ಮಿಲ್ಕ್ ನ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆ ಯೂಸ್ ಮಾಡಬಹುದು, ಅಥವಾ ಊಟಕ್ಕೆ ಮುಂಚೆ ಯೂಸ್ ಮಾಡಬಹುದು. ಇದರಲ್ಲಿ 20% ವೇ ಪ್ರೋಟೀನ್ ಇರುತ್ತೆ, ಮತ್ತೆ 80% ಕೇಸಿನ್ ಇರುತ್ತೆ. ವೇ ಪ್ರೋಟೀನ್ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಮಾಡುತ್ತೆ, ಮಸಲ್ ಬಿಲ್ಡಿಂಗ್ ಹೆಲ್ಪ್ ಮಾಡುತ್ತೆ, ಮತ್ತೆ ಇನ್ಸುಲಿನ್ ಇಂಡೆಕ್ಸ್ ನ ಸಹ ಜಾಸ್ತಿ